ನೋಡ್ರಪ್ಪ ಇವತ್ತು ವೈಶು ಕಾಜು ಮಸಾಲ ಮಾಡತ್ತಳ ಮಸ್ತ್ ಎಲ್ಲ ಪ್ರಿಪೇರ್ ಆಲ್ರೆಡಿ ಮಾಡ್ಕೊಂಡಾಳೆ ಇಲ್ಲಿ ಉಳ್ಳಾಗಡ್ಡಿ ಹಾಕ್ಯಾಳ ನೀರ್ ಹಾಕ್ಯಾಳ ಕುದಿಸೋದಿನ ವೈಶುದು 1 ಕಪ್ ಆಫ್ ಇದು ಕಾಜು 1 ಕಪ್ ಕಾಜು ಹುಡುಗಿ ಮಸ್ತ್ ಮಾಡ್ತಾಳ್ರಿ ಅಡಿಗೆ ಗಿಡಿಗೆ ನೀನು ಮಸ್ತ್ ಮಾಡಿದ್ಲ ಮೋಮೋಸ್ ನೆಕ್ಸ್ಟ್ ಹಾಕ್ಬಿಡದನಿ ಈಗ ಡನ್ 1 ಕಪ್ ಕಾಜು ನೆಕ್ಸ್ಟ್ ಮುಗೀತಿಷ್ಟೇ ಕಾಜು ಮಸಾಲ ರೆಡಿ ಕುದಿಸ್ಬೇಕ್ರಿ ಅದು ಸ್ವಲ್ಪ 1 ನೈಟ್ ಇಟ್ರೆ ಇನ್ನೂ ಚೆನ್ನಾಗುತ್ತೆ ನೀರು ನೆನೆಸಿಡ್ಬೇಕನ್ನ ಕಾಜು ಕಾಜು ಅಷ್ಟೇ ನೀರು ನೆನೆಸಿಡ್ಬೇಕಂತ್ರಿ ಒನ್ ಡೇ ಇನ್ನೂ ಚಲೋ ಆಗತ್ತಂತ ಇನ್ನೂ ಟೇಸ್ಟ್ ಬರ್ತೈತಿ ಇನ್ನೂ ಸ್ವಲ್ಪ ಉಬ್ಬುತ್ತಾವು ಕುದಿಸೋದು ಈಗ ಹೌದಿಲ್ಲ ಬಿಡು ಹಂಗ ಒಂದೆರಡು ತಿನ್ನಕ್ಕೆ ಅನುಗು ನೋಡಮ್ಮ ಇನ್ನೂ ಹಾಕ್ಬೇಕು ಹೌದಿಲ್ಲ ಇನ್ನೂ ಹಾಕ್ಬಿಡು ಮತ್ತೆ ಏನಿದೆ ಯಾಕೆ ಸುಮ್ಮನೆ ಅನ್ಕೋತೆ ಎಲ್ಲರೂ ಬರ್ಬೇಕಲ್ಲ ಬೇಕಂದ್ರೆ ಹಾಕೋಬೋದು ನೀವು ಎಷ್ಟು ಬೇಕಾದ್ರೆ ಹಾಕೋರಿ ಹಾಕಿದ್ರೆ ಮತ್ತೆ ಟಿವಿ ಎರಡು ಏನು ಬಾಬಾವು ಬಸ್ ಈಗ ಕುದಿಸ್ಬೇಕ್ರಿ ಸ್ವಲ್ಪ ಕುದಿಲಿ ಕುದ ನಂತರ ಹೇಳ್ತೀನಿ ಅದು ಹುಡುಗಿ ಎಲ್ಲ ನೋಡ್ರಿ ಭಾರಿ ಭಾರಿ ಮಾಡ್ತಾರೆ ಬಂದು ಅಂತಲ್ಲ ಎಲ್ಲ ಹೊಟ್ಟೊಳಗಿರೋ ಅಂತ ಮಾಡ್ತಾವ ಏ ಮ್ಯಾಗಿ ಮಸಾಲೆ ಐತಿ ಏನು ಇಲ್ಲ ಹಾಕಲ್ಲ ನಾನು ಮತ್ತೆ ಹೊಸದು ಮಾಡಿಲ್ಲ ಅನ್ನತ್ತೀನಿ ನೀರು ಮುಗಿದೈತ್ರಿ ಇದಕ್ಕಿರೋ ಸ್ವಲ್ಪ ಇನ್ನೂ ಸ್ವಲ್ಪ ನೀರು ಹಾಕೋದಳ ನೀರು ಹಾಕಿ ಎಷ್ಟು ಹಾಫ್ ಗ್ಲಾಸ್ ಮೊದಲು ಎಷ್ಟು ಹಾಕಿದ್ದೆ 1 ಗ್ಲಾಸ್ ಹಾಕಿದ್ದೇನೆ 1.5 ಗ್ಲಾಸ್ ಹಾಕಿದ್ರಿ ಮತ್ತೆ ಬಿಡೋದೀನಿ ಈಗ ಒಂದು 5 ನಿಮಿಷ ಓಕೆ ಇನ್ನೊಂದು 5 ನಿಮಿಷ ಕುದಿಯಾಕ ಕೊಡೋಣ್ರಿ ಅದಕ್ಕೆ ಕಾಜು ಮಸಾಲ ಮಾಡತ್ತಂದ್ರೆ ಅರ್ಧ ಮಾಡಿ ಮಾರ್ಕೆಟಿಗೆ ಹೋಗಿ ಕ್ಯಾಪ್ ತೊಗೊಂಡು ಬಂದಾಳ ಚಲೋ ಕೂತಿತ್ತು ನೋಡಿ ಕ್ಯಾಪ್ ಸೂಟ್ ಆಗೈತಿ ಮತ್ತೆ ತೊಗೊಂಡು ಬಂದ್ರೆ ಮಾರ್ಕೆಟ್ಗೆ ಹೋಗಿ ಅದು ಕಾಜು ಮಸಾಲ ಮುಗಿತೀನಿ ಮತ್ತೆ ಮಾಡ್ತಿಲ್ಲ ಕಾಜು ಮಸಾಲ ಫೋಟೋ ತೆಗಿಲ್ಲ ಇದ್ರಲ್ಲಿ ತೆಗಿತೀನಿ ಇರು ಏನು ಮಾಡಲ್ಲ ಏ ಅದೇನು ಮಾಡ್ತೈತಿ ಏನು ಮಾಡಲ್ಲ ಅದು ಇದು ನೋಡಿ ರಾಕ್ಸಿ ಬಾಯ್ಲಿ ಟೋಪಿ ಸಲುವಾಗಿ ಏನಿಲ್ಲ ಟೋಪಿ ಹಾಕೊಂಡಿದ್ದಕ್ಕೇನಿಲ್ಲ ಇಲ್ಲ ತಿನ್ನಲ್ಲ ಹೇಳೋದು ಇಲ್ಲ ತಿನ್ನಲ್ಲದು ನನಗೆ ಗೊತ್ತಿದ್ದು ತಿನ್ನೋದಿಲ್ಲ ಶಾಣೆ ಇದ್ದದು ಇಳಿತಾಳ ಎಟ್ಟು ಅಂಜಿಸ್ತಿ ಹೋಗ್ಲಿ ರಾಕ್ಸಿ ಯಾಕೆ ಅಂಜಿಸ್ತಿಲ್ಲ ಏಕಿಗೆ ರಾಕ್ಸಿ ಅಂಜಿಸ್ತಿದ್ದಕ್ಕೆ ಆಕಿ ನೋಡಿ ಎಲ್ಲಿ ಹೋಗುತ್ತಾಳ ನೋಡ್ರಿಪ್ಪ ಆಕಿ ಅಕ್ಕ ಬಾರು ನೋಡ್ರಪ್ಪ ಎಲ್ಲ ಹುಡುಗರು ಬರ್ತಾವ ಸಂಜೆಗೆ ಫುಲ್ ಆಟ ಆಡಿಸ್ತಾವ ಇವಕ್ಕೆ ನನ್ನ ಮಗುರು ಬೀಳ್ಸುತ್ತೆ ಓಡ್ಬೇಡು ಎಟ್ಟು ಅಂಜುತ್ತೀವು ನೋಡಿ ಸುಮ್ಮನೆ ತಾನೆ ಇಲ್ಲಿ ಏನು ಮಾಡೋದು ಇವ ಎಟ್ಟು ಅಂಜುತ್ತಿ ಗೊತ್ತಾನ ಮೊದಲೇ ಎಷ್ಟು ಅಂಜುತ್ತೀವು ನೀ ಹೆಸರು ನೋಡಿದ್ರಿ ನೀ ಏನಪ್ಪ ನಿನ್ನ ಹೆಸರು ತಕ್ಕಂಗೆ ಇಲ್ಲ ವರದಾ ಅಂತ್ರಿ ಅವ್ನ ಹೆಸರು ಹೆಂಗಿರ್ಬೇಕ್ರಿ KF ಇದು ಯಾವ್ದು KGF ಒಳಗೆ ಇದ್ದಂಗೆ ಐತಿಲ್ಲ ಹೆಸರು ವಿಲನ್ದು ಹೌದಿಲ್ಲ ನೋಡಿ ಹಿಂಗೆ ಹೆಸರು ಇಟ್ಕೊಂಡು ಕತ್ರಾಗ ಹೆಸರು ಇಟ್ಕೊಂಡು ಅಂಜತಾನಪ್ಪ ಇವ ನಿಂಗೆ ರೌಂಡ್ ಹಿಡ್ಕೊಂಡ್ರೆ ಕಾಲ್ತಿಗೆ ಕಾಲೆತ್ತು ನಿಂದ್ರಿ ಮೊಬೈಲ್ ಬಿಳಿಸಿ ಹೋದಲ್ಲ ಮಾರ ನೀನು ನೋಡ್ರು ಲೀಸರ್ ಬಿಟ್ಟು ಚಂದ್ರಯಾನ 3 ತೋರಿಸ್ತಾರ ಓಕೆ ಸೊ ನೋಡ್ರಪ್ಪ ಇಲ್ಲ ಅವಾಗೇನು ಬಾಯ್ಲ್ ಮಾಡ್ಕೊಂಡಿದ್ರಲ್ಲ ಅದು ಕುದಿಸ್ಕೊಂಡಿದ್ರಲ್ಲ ಏನಂತಾರ ಅದಕ್ಕೆ ಬಾದಾಮಿ ಅಲ್ಲ ಕಾಜು ಪೇಸ್ಟ್ ಮಾಡ್ಕೊಂಡ್ರ ಇದೆಲ್ಲ ಇದಕ್ಕೇನ ಇವು ಸ್ವಲ್ಪ ದುಬ್ಬಡ್ಬೇಕು ಇವೆಲ್ಲ ಅಲ್ಲೇನ ಓಕೆ ಅದು ಫುಲ್ ಪೇಸ್ಟ್ ಮಾಡ್ಕೊಬಾರ್ದ್ರಿ ಸ್ವಲ್ಪ ಗಟ್ಟಿ ಇರ್ಬೇಕು ಫುಲ್ ಅತಿ ಪೇಸ್ಟ್ ಮಾಡ್ಬಾರ್ದು ತುಪ್ಪದೊಳಗೆ ಕಾಜು ಫ್ರೈ ಮಾಡ್ಕೋಬೇಕು ಶಾಲೋ ಫ್ರೈ ಪೇಸ್ಟ್ ಮಾಡ್ಬೇಕಾ ಅಲ್ಲ ಸಪರೇಟ್ ಕಾಜು ಮತ್ತೆ ಬೇರೆ ಕಾಜು ಓಕೆ ಮಾಡ್ ಕಾಜು ಇಲ್ಲಿ ಇಟ್ಟಾಳೆ ನೀವು ತಿನ್ಬೋದೇನವ ಇಲ್ಲ ಮಟನ್ ಸ್ವಲ್ಪ ಹಂಗೆ ನಮ್ಮ ಮನ್ಯಾಗ ನೋಡ್ರಿ ನಾಳೆ ಫುಲ್ ನಾನ್ ವೆಜ್ ಐತಿ ಮಟನ್ ಸಲುವಾಗಿ ಫುಲ್ ಪ್ರಿಪ್ರೇಷನ್ ನಡೆದೈತಿ ಹೊರಗಿನ ದೇವರಂತ ಫುಲ್ ನಾಳೆ ಮಟನ್ ಅದ್ರ ಪ್ರಿಪ್ರೇಷನ್ ಮಾಡತ್ತ ತುಪ್ಪ ಬೇಕಾ ತುಪ್ಪ ಕೊಡೋದು ಆಕೆಗೆ ಓಕೆ ಇಲ್ಲಿ ತುಪ್ಪ ಈಗ ಎಷ್ಟು ಚಮಚೆ ತುಪ್ಪ 2 ಟೇಬಲ್ ಸ್ಪೂನ್ ಆಫ್ ಘೀ ತುಪ್ಪ ಹಾಕೋದ್ರೆ 2 ಟೇಬಲ್ ಸ್ಪೂನ್ ಇದು ತುಪ್ಪದಲ್ಲಿ ಶಾಲೋ ಫ್ರೈ ಮಾಡ್ಕೋಬೇಕು ಆಮೇಲೆ ನಿಮಗೆ ಬೇಕಾದ್ರೆ ಆಯಿಲಲ್ಲಿ ಇವೆಲ್ಲ ಆನಿಯನ್ ಟೊಮಾಟೊ ಎಲ್ಲ ಆಯಿಲ್ ಹಾಕ್ಬೋದು ಈಗ ಆಮೇಲೆ ಈಗ ಜಸ್ಟ್ ಫ್ರೈ ಮಾಡ್ಕೋಬೇಕು ಫಸ್ಟ್ ಓಕೆ ನೋಡ್ರಿ ಇದು ನೋಡಿ ನೀವು ಇದು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಎಷ್ಟು ಸಲ ಹೇಳಿ ನಮ್ಮ ಮಮ್ಮಿಗೆ ಚೇಂಜ್ ಮಾಡು ಅಂದ್ರೆ ಅದು ಹಳೇದೈತೆ ಅದು ಇರ್ಬೇಕಂತ ಮಾಡ ಈಗ ನೆಕ್ಸ್ಟ್ ಕಾಜು ಹಾಕೋದು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಶಾಲೋ ಫ್ರೈ ಮಾಡ್ಬೇಕು ಬ್ರೌನ್ ಕಲರ್ ಬರೋಮಟ ಸಿಮ್ಮಲ್ಲಿ ಇಟ್ಕೊಳ್ಳಿ ಭಾಳ ಜೋರು ಇರ್ಬಾರ್ದೆ ಅದು ಬ್ರೌನ್ ಕಲರ್ ಬರತ್ತಲ್ಲ ಇದನ್ನ ಕ್ರಂಚಿ ಆಗಿರ್ಬೇಕು ಓ ಹಂಗೆ
ಇದು ಹಾಕಿದ್ರೆ ಎಲ್ಲ ಕ್ರಂಚಿ ಹೋಗ್ಬಿಡ್ತೈತಿ ಟಮಾಟೆ ಹಾಕಿ ಕೂಡಲೇ. ಇಲ್ಲ ಲಾಸ್ಟಿಗೆ ಹಾಕೋದಿರುತ್ತೆ ಡಿಫ್ರೆಂಟ್ ಟೈಪ್ ನೋಡ್ರಿ ಬ್ರೌನ್ ಆಯ್ತು, ಇನ್ನೂ ಸ್ವಲ್ಪ ಆಗುತ್ತೆ. ಒಂದೊಂದು ಆಗಿರಲ್ಲ ಡನ್. 2 ನಿಮಿಷ ಹಾಕ್ಬಿಡ್ತಾರೆ. ಏನ್ ಸ್ಮೆಲ್ ಬರತೈತ್ರಿ, ಗಮ್ಮತ್ ಸ್ಮೆಲ್ ಬರತೈತಿ. ತುಪ್ಪ ಮತ್ತೆ ಗೋಡಂಬಿ ಮಸ್ತ್ ಸ್ಮೆಲ್ ಬರತೈತಿ. ಗೋಡಂಬಿ ಬಾದಾಮಿ ಕನ್ಫ್ಯೂಸ್ ಆಗತ್ತೆ ನನಗೆ. ಗೋಡಂಬಿ ಓ ನೋಡ್ರಿ ಅಟ್ಟ ಬಾಯ್ ಕರ್ಲ ಬಂದೈತಿ, ಫುಲ್ ಬ್ರೌನ್ ಆಗ್ಬಿಟ್ಟು. ಖರೆಗೂ ಏನು ಸ್ಮೆಲ್ ಬರತೈತ್ರಿ, ಸಖತ್ ಸ್ಮೆಲ್ ಬರತ್ತೆ, ಜಬರ್ದಸ್ತ್ ಸ್ಮೆಲ್ ಬರತ್ತೆ. ಹಂಗೆ ತಿಂದ್ರೆ ಹೊಟ್ಟೆ ಫುಲ್ ತುಂಬ್ದಂಗೆ ಆಗುತ್ತೆ ನೋಡ್ರಿ. ಮತ್ತೆ ಏನೂ ಮಾಡೋದು ಬೇಡ, ಅಷ್ಟು ಬಸ್ತಟ್ಟೆ ಸ್ಮೆಲ್ ಬರತ್ತೆ, ಹಂಗೆ ತಿನ್ಬೋದು. ಯಾವಾಗಿಂದ ರೀ ಮಮ್ಮಿ ಹೇಳಕತ್ತೀನಿ ಚೇ ಮೇಡಮ್ ಇದು ಚೇ ಮೇಡಮ್ ಅಂತೇಳಿ ಕೇಳಕ್ಕೆ ನಡಿಲ್ರಿ ಮಮ್ಮಿ. ಇರ್ಲಿ ಬಿಡ, ಅದನ್ನ ಒಕಾಟೋದೇನೋ ನಡೆಯುತ್ತೆ, ಎಲ್ಲರ ಮನೆ ಹಂಗೆ ಇರ್ತದೆ. ಯಪ್ಪ ಈಗ ಆಯಿಲ್ ಹಾಕೋದು, ತುಪ್ಪ ಇರುತ್ತೆ, ತುಪ್ಪ ನಡೀತಿ. ತುಪ್ಪ ಒಳಗೆ 4 ಟೇಬಲ್ ಸ್ಪೂನ್ ಆಯಿಲ್, ತುಪ್ಪದಾಗಿದ್ರು ನಡೀತೈತ್ರಿ. ತುಪ್ಪ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ಉಳಿದಿರುತ್ತಲ್ಲ, ಅದು ಎರಡು ಮಿಕ್ಸ್ ಆದ ಟೇಸ್ಟ್ ಅದಿಲ್ಲ. ಲಾಸ್ಟಿಗೆ ತುಪ್ಪ ಹಾಕೋಬೇಕು. ಮತ್ತೆ ಲಾಸ್ಟ್ ಎಲ್ಲ ರೆಸಿಪಿ ಹೇಳ್ತೈತಿ ನಿಮಗೆ ಎಲ್ಲೆಲ್ಲಿ ಯಾವಾಗ ಹೆಂಗೆ ಮಾಡೋದು ಅಂತ ಹೇಳಿ. ಬಿಸಿ ಆಗಲಿಲ್ಲ ಸ್ವಲ್ಪ, ಬಿಸಿ ಆಗಿದೆ. ಆನಿಯನ್ ಓಕೆ, ಆನಿಯನ್ ನೋಡ್ರಿ. ನಮ್ಮ ಬ್ಲಾಗ್ ಏನಿರುತ್ತಲ್ಲ ರೆಸಿಪಿ ಬ್ಲಾಗ್ ಸ್ಪೆಷಲಿ ಬರೀ ರೆಸಿಪಿ ಅಷ್ಟೇ ಇರೋದಿಲ್ಲ, ಆ ದಿನ ಏನು ಮಾಡ್ತಿರ್ತಲ್ಲ ಅದೆಲ್ಲ ಆ್ಯಡ್ ಮಾಡಿರ್ತೀನಿ. ಯಾಕಂದ್ರೆ ನಾವು ಪ್ರೊಫೆಷ್ನಲ್ ಕುಕಿಂಗ್ ಚಾನಲ್ ಅಲ್ಲ, ಬ್ಲಾಗ್ ಚಾನಲ್ ಐತಿ. ಸೊ ನೋಡೋಣ ಏನೆಲ್ಲ ಮಾಡ್ಕೋತಿರ್ತಲ್ಲ ಅದೆಲ್ಲ ನಿಮ್ಗೆ ತೋರಿಸಿರ್ತದೆ. ಈಗ ಹುಡುಗರು ಬಂದು ರಾಕ್ಸಿ ಜೊತೆ ಆಟ ಆಡೋದು ಅದನ್ನು ವಿಡಿಯೋ ಮಾಡಿದ್ವಿ. ಬರೀ ನಿಮಗೆ ರೆಸಿಪಿ ಅಷ್ಟೇ ಸಿಗುದಿಲ್ಲ, ಆ ಒಂದು ದಿನದ ನಾವು ಏನು ಮಾಡ್ತಿಲ್ಲ ಒಂದು ದಿನದ ಬ್ಲಾಗ್ ಅದು ನಿಮಗೆಲ್ಲ ನೋಡೋದು. ನೆಕ್ಸ್ಟ್ ಈಗ 2 ಟೊಮಾಟೊ. ಓಕೆ, ಇದು ಟೊಮಾಟಿ ಫುಲ್ ಮೆಲ್ಟ್ ಆಗ್ಬೇಕ್ರಿ, ಅದು ಹಿಂಗೆ ಕಣ್ಣೆ ಇಲ್ಲ ಕಾಣ್ಬಾರ್ದು, ಫುಲ್ ಪೇಸ್ಟ್ ಥರ ಆಗ್ಬೇಕು. ಹೌದಿಲ್ಲ, ಅಲ್ಲಿವರೆಗೂ ಅದಕ್ಕೆ ಹಿಂಗೆ ಸ್ವಲ್ಪ ಬೇಯಿಸ್ಬೇಕು. ಮಸ್ತ್ ಸ್ಮೆಲ್ ಬರತ್ತವ್ರಿ ಇವು, ಫುಲ್ ರೂಮ್ ಎಲ್ಲ ಫುಲ್ ಸ್ಮೆಲ್ ಬಿಡೋದೈತೆ, ಮಸ್ತ್ ಗಮ್ಮನ ಆಗೈತೆ. ನೆಕ್ಸ್ಟ್ ಇದು ಪೇಸ್ಟ್ ಮಾಡಿದ್ದು ಇರೋ ಹಾಕ್ಬೇಕೇನೆ ಲಾಸ್ಟಿಗೆ. ಇನ್ನೂ ಭಾಳ ಕೆಲಸ ಇತ್ತು ನಂಗೆ ಆತ. ಓಕೆ, ಡನ್, ಮುಗೀತ್ರಿ. ನೆಕ್ಸ್ಟ್ ಈಗ ಚಿಲ್ಲಿ ಪೌಡ್ರ್, ಫಸ್ಟ್ ಅರ್ಶಿಣ, ಟರ್ಮರಿಕ್ ಪೌಡ್ರ್ ಒಂದಿಷ್ಟು ಹಾಕೋದು ನೋಡ್ರಿಪ್ಪ, 1 ಚಮಚ ಅನ್ಕೋರಿ. 1 ಚಮಚ ಅನ್ಕೋರಿ. ನೆಕ್ಸ್ಟ್ ಬರ್ತೈತಿ ಚಿಲ್ಲಿ ಪೌಡ್ರ್ ಎಷ್ಟು? 4 ಟೇಬಲ್ ಸ್ಪೂನ್. 4 ಟೇಬಲ್ ಸ್ಪೂನ್. ಸ್ವಲ್ಪ ನಿಮ್ಗೆ ಸ್ಪೈಸಿ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು, ಮೀಡಿಯಮ್ ಬೇಕಾದ್ರೆ ಕಮ್ಮಿ ಮಾಡ್ಕೊರಿ, ಅಕಾರ್ಡಿಂಗ್ ಟು ನಿಮ್ಗೆ ಹೆಂಗೆ ಟೇಸ್ಟ್ ಬೇಕು, ಎಷ್ಟು ಖಾರ ಬೇಕು ಹಂಗೆ ಮಾಡ್ಕೊರಿ. ಡನ್. 4 ಚಮಚ. ಯಪ್ಪ ಈ ಸ್ಪೈಸಿ ಭಾಳ ಬಂದಿತ್ತಲ್ರಿಪ್ಪ, ಈ ಸ್ಪೈಸಿ ಹುಳಿ ಹುಡುಗಿ. ಗರಂ ಮಸಾಲ ಇದು ಪೌಡ್ರಿ ಮನೆಗೆ ಮಾಡಿರೋದು, ಹೋಮ್ ಮೇಡ್ ಮಸಾಲ 2 ಟೇಬಲ್ ಸ್ಪೂನ್. 2 ಟೇಬಲ್ ಸ್ಪೂನ್. ಬ್ಲ್ಯಾಕ್ ಪೆಪ್ಪರ್ ಲವಂಗ ಮತ್ತೆ ಚಕ್ಕರ್ ಮಗ್ಗ ಹಬೇಜ್ ಎಲ್ಲ ಮಿಕ್ಸ್ ರೀ. ಎಲ್ಲ ಏನು ಸ್ಪೈಸಸ್ ಇರ್ತಾವಲ್ಲ ಅದೆಲ್ಲ ಮಿಕ್ಸಿ ಹಾಕೊಂಡಿರ್ತಾರ. ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕು. ನೀರು ಹಾಕ್ಬೇಕು, ಸ್ವಲ್ಪ ನೀರು ಹಾಕೋಬೇಕ್ರಿ. ಓಕೆ, ನೆಕ್ಸ್ಟ್ ಈ ಪೇಸ್ಟ್ ಹಾಕೋದೇನ, ಆನಿಯನ್ ಮತ್ತೆ ಕಾಜು ಪೇಸ್ಟ್. ಸ್ವಲ್ಪ ನೀರು ಹಾಕೊಂಡು ಎಲ್ಲ ತೆಗಿಬೇಕಾದ್ರೆ ನೀರು ಹಾಕೋರಿ. ಸ್ವಲ್ಪ ನೀರು ಹಾಕೊಂಡು ಹತ್ತಿದೆಲ್ಲ ಕಲಿಸಿ ಅದ್ರಲ್ಲಿ ಹಾಕ್ಬಿಡೋದು, ವೇಸ್ಟ್ ಹಾಕ್ಬಿಡೋದು. ಡನ್. ಮಸ್ತ್ ಮಾಡಿದ್ರಪ್ಪ ಹುಡುಗಿ, ಜಬರ್ದಸ್ತ್ ಮಾಡಿಲ್ಲ ನೋಡ್ರಿ. ಮಸ್ತ್ ಐತಿ, ಹಿಂಗೆ ಮಾಡ್ಕೊಂಡು ಮನೆಗೆ ತಿಂದ್ರೆ ಜಬರ್ದಸ್ತ್ ಇರ್ತೈತಿ, ಮನೆ ಮಂದಿರ ತಿನ್ಬೋದು. ಏನು ಸ್ಮೆಲ್ ಬರತೈತಿ ರೀ, ಕಾಜುದು ಫುಲ್ ಕಾಜು ಸ್ಮೆಲ್ ಬರತೈತಿ. ಇಲ್ಲ ಕರಿಗೂ ಸ್ಮೆಲ್ ಬರತೈತಿ ಮಸ್ತ್. ನಾವೆಲ್ಲ ಸುಳ್ಳು ಹೇಳೋದಿಲ್ಲ, ಅವ್ರಿಗೆ ಗೊತ್ತೈತಿ, ನಾನು ಸೀದಾ ಹೇಳ್ಬಿಡ್ತೀನಿ. ಚಲೋ ಐತಿಲ್ಲ ಅಂತಿಲ್ಲ. ಮಸ್ತ್ ಆತಲ್ಲ, ಹೋಟೆಲ್ದಾಗ ಇದ್ದಂಗೆ ಮಸಾಲೆ ಆಯ್ತಲ್ಲ ಬೇರೆ ನೋಡ್ರಿ. ಬಟ್ ಹೋಟೆಲ್ದಾಗ ಹಿಂಗೆ ಮಾಡಲ್ಲ ಅನ್ಸುತ್ತೆ, ಮಸಾಲೆ ಹಿಂಗೆ ಪೇಸ್ಟ್ ಮಾಡ್ತಾರಲ್ಲ ಅಲ್ಲಿ, ಅದು ಸೇಮ್ ಇದು ಡಾಬಾ ಸ್ಟೈಲ್. ಓ ಹೌದಾ. ನೆಕ್ಸ್ಟ್ ಸಾಲ್ಟ್ ಹಾಕೋಬೇಕು, ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ಹಾಕೋಬಹುದು. ಸಾಲ್ಟ್ ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ರುಚಿ ಬೇಕ್ರೆ ಅಷ್ಟು ಉಪ್ಪು ಹಾಕೋರಿ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಖರೆ ನೋಡ್ರಿ, ಅದು ಉಪ್ಪಿಲ್ಲ ಅಂದ್ರೆ ಯಾವ ಅಡಿಗೆಗೂ ಟೇಸ್ಟೇ ಬರೋದಿಲ್ಲ, ಉಪ್ಪು ಬೇಕೇ. ಮಸ್ತ್ ಆತ್ ನೋಡ್ರಿ ಗ್ರೇವಿ, ಜಬರ್ದಸ್ತ್ ಮಸಾಲ. 2 ಟೇಬಲ್ ಸ್ಪೂನ್ ಆಯಿಲ್ ಹಾಕೋಬೇಕು, ಆಮೇಲೆ ಅದು ಆಯಿಲ್ ಬಿಡುತ್ತೆ. ಈಗ ತುಪ್ಪ ಹಾಕೋಬೇಕು, ಆಯಿಲ್ ಹಾಕೋಬೇಕು. ತುಪ್ಪ ಹಾಕೋಬೇಕು. ಈ ಚೌಕಸ್ತಿಗೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ರಿ. ಮಸ್ತ್ ಜಬರ್ದಸ್ತ್ ಆತಪ್ಪ. ಈಸಿ ಐತಿ ನೋಡ್ರಿ, ಅನ್ನಂಗೆ ಏನಂತ ಪ್ರೀ ಟಫ್ ಇಲ್ಲ, ಒಂದ್ಸಲ ಆರಾಮ್ ಮಾಡಬಹುದು. ಮಸ್ತ್ ಮಾಡಿಲ್ಲ ರೆಸಿಪಿ, ಜಬರ್ದಸ್ತ್ ಐತಿ. ಬಂದಾಗೊಮ್ಮೆ ಮಾಡ್ಸೊಂಬತ್ತಿಗಿನ ಕೈಲಿ ರೀ ಎಲ್ಲ ರೆಸಿಪಿ ಟ್ರೈ ಮಾಡೋದು. ನಿನ್ನೆ ಮೊಮೋಸ್ ಮಾಡಿದ್ಲ, ಇವತ್ತು ಕಾಜು ಮಸಾಲ ಮಾಡಾಳ. ಇನ್ನು ಕುಷ್ಕ ಮಾಡ್ತಿರ್ಲಿಲ್ರಿ ಮುಂಜಾನೆ, ಬಟ್ ಕುಷ್ಕ ಮಾಡಕ್ ಕೊಟ್ಟಿಲ್ಲ ಪಾಪ. ಮಸ್ತ್ ಆತ ನೋಡ್ರಿ ಗ್ರೇವಿ, ಜಬರ್ದಸ್ತ್ ಆತ. ನೆಕ್ಸ್ಟ್ ಈಗ ಹಾಕ್ಬಿಡ್ದೇನೆ ಕಾಜು, ಸ್ವಲ್ಪ ಆಯಿಲ್ ಬಿಡ್ಲಿ, ಕಾಜು ಹಾಕ್ಬಿಡೋಣ. ಓಕೆ, ನೆಕ್ಸ್ಟ್ ಇದೇನು ಫ್ರೈ ಮಾಡ್ಕೊಂಡ್ಲ ಕಾಜು, ಶಾಲೋ ಫ್ರೈ ಮಾಡ್ಕೊಂಡು ಕಾಜು ಹಾಕ್ಬಿಡಿದ್ರೆ ಜಬರ್ದಸ್ತ್. ನೀವು ಬೇಕಾದ್ರೆ ಒಂದ್ರೊಳಗೆ 2 ಮಾಡ್ಬಿಡ್ರಿ, ಸ್ವಲ್ಪ ಜಾಸ್ತಿ ಇರ್ತಾವ. ನಾವು ಹಂಗೆ ಹಾಕ್ಬಿಟ್ಟಿವಿ ಹೋಲೆ, ನೀವು ಬೇಕಾದ್ರೆ ಒಂದ್ರೊಳಗೆ 2 ಹಿಂಗೆ ಹೊಡ್ಕೋಬಹುದು, 2 ಪೀಸ್ ಮಾಡ್ಕೊಂಡು ಹಾಕ್ಬೋದು. ಇನ್ನು ಸ್ವಲ್ಪ ಪೀಸಸ್ ಜಾಸ್ತಿ ಇರ್ತಾವ, ತಿನ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಪೀಸ್ ಅನಿಸ್ತಾವ ಅಂತ. ನೈಸ್, ಮುಗಿತೆ. ಒಂದು 5 ನಿಮಿಷ ಬಿಡ್ದೇನೆ ಈಗ, 5 ಮಿನಿಟ್ಸ್. ಒಂದು 5 ನಿಮಿಷ ಬಿಡ್ರಿ, ಹಿಂಗೆ ಆತೈತಿ. ಆದ ನಂತರ ರೆಡಿ, ಟೇಸ್ಟ್ ಮಾಡಿ ಹೇಳ್ತೇವೆ ಹೆಂಗಾಗೈತೆ ಅಂತ ಹೇಳಿ. 5 ನಿಮಿಷ ಹಿಂಗೆ ಮುಚ್ಚಿ ಬಿಟ್ಬಿಡ್ರಿ. ಮಸ್ತ್ ರೆಸಿಪಿ ಬಿಡ್ರಪ್ಪ, ಸ್ಮೆಲ್ ಮಾತ್ರ ಮಸ್ತ್ ಬರತೈತಿ. ಮತ್ತೆ ಕೊರಿಂಡ್ರ್ ಹಾಕೋದು ಅದ್ರ ಮ್ಯಾಗ. ಓಕೆ, ಒಂದ್ ಸ್ವಲ್ಪ ಕೊರಿಂಡ್ರ್ ಹಾಕ್ರಿಪ್ಪ, ಅಂದ್ರೆ ಕೊತ್ತಂಬರಿ ಸೊಪ್ಪು ಹಾಕ್ರಿ ಒಂದ್ ಸ್ವಲ್ಪ.
ಅದೇ ಬರ್ತಾ ಇತ್ತಲ್ಲ ಆಯಿಲ್. ಆಯಿಲ್ ಬಂದಿತ್ತು ನೋಡ್ರಿ, ಸ್ವಲ್ಪ ಆಯಿಲ್ ಬಿಡ್ಬೇಕದು ಅಲ್ಲಿವರೆಗೂ ಬಿಡೋಕ್ರಿ. ಇನ್ನೂ ಬರುತ್ತಂತ್ರಿ, ಇನ್ನೂ ಭಾಳ ಬರ್ತದಂತೆ. ಒಂದು 5 ನಿಮಿಷ ಬಿಡೋದು ಹೌದಿಲ್ಲ? ಒಂದು 5 ನಿಮಿಷ ಬಿಟ್ಟ ನಂತರ ಆಮ್ಯಾಗ ಕೊತ್ತಂಬರಿ ಹಾಕ್ಬಿಡುದ್ರಿ. ಅಲ್ಲಿ ಕೊತ್ತಂಬರಿ ಹಾಕಿ ನಂತರ ಮಸ್ತ್ ತಿನ್ನೋದು ನೋಡ್ರಪ್ಪ. ಅದನ್ನ ಮಾಡಿದ್ ನೋಡಿ ಹೊಟ್ಟೆ ಇಶ್ವ ಆಗತ್ತೆ. ಈಗ ಒಂದು 5 ನಿಮಿಷ ವೇಟ್ ಮಾಡೋಣ. ಇದೆ ಮಸ್ತ್ ಡಾಬಾ ಸ್ಟೈಲ್. ಇಬ್ರು ಮಸ್ತ್ ಮಾಡ್ತಾರೆ ನೋಡ್ರಿ. ನಮ್ಮ ಅಕ್ಕ ಹೇಳಿದ್ರಿ ನಿಮಗೆ ನಿನ್ನೆ, ಈಗ ನಾನ್ ವೆಜ್ ಒಳಗೆ ಸ್ಪೆಷಲ್. ನನಗೆ ಈಗಿನ ನಾನ್ ವೆಜ್ ಇಷ್ಟ ಆಗುತ್ತೆ, ಮಸ್ತ್ ಮಾಡ್ತಾಳೆ. ಮನ್ಯಾಗ ಚಲೋ ಅಡಿಗೆ ಮಾಡಕ್ಕೆ ಈಕಿ ನಮ್ಮ ಅಕ್ಕನೇ ನಾನ್ ವೆಜ್. ಈಕಿನೂ ಕಲ್ತಾಳ್ರಿಪ್ಪ ಈಗ ಮಾಡೋದು. ಹಿಂಗೆ ಟೇಸ್ಟ್ ಮಾಡ್ತೀನಿ ನಾನು. ಟೇಸ್ಟ್ ಮಾಡೋದ್ರಿಪ್ಪ ಸ್ವಲ್ಪ. माझे फोन ते पाउच मध्ये ಚಪಾತಿ ಲಾಟ ಮನಿ ಚಲೋ ಐತಿ. ಅದಕ್ಕೆ ಲೆಮನ್ ಸ್ಕ್ವೀಸ್ ಮಾಡ್ಕೋಬೇಕು ತಿನ್ಬೇಕಾದ್ರೆ. ಆಮೇಲೆ ಆನಿಯನ್ಸ್ ರೌಂಡ್ ರೌಂಡ್. ಈಗ ಫುಲ್ ಡಾಬಾ ಫೀಲಿಂಗ್ ಕೊಡಾಕತ್ತಪ್ಪ. ಲೆಮನ್ ಹಾಕಿದ್ರೆ ಮಸ್ತ್ ಇರ್ತೈತಿ. ಟಮಾಟ ನೋಡ್ರಿ, ಇಷ್ಟು ಆಯಿಲ್ ಬರ್ಬೇಕು. ಹಿಂಗೆ ಆಯಿಲ್ ಬಿಡ್ಬೇಕು. ಅದು ಮುಗಿತೀನಿ ಈಗ. ಡನ್. ಹಾಕ್ಬೇಕು ಇವಾಗ. ಲೇಯರ್ ಲೇಯರ್ ಕಟ್ತು. ಪರೋಟ ಮಾಡ್ತಿ? ಪರೋಟ ಚಪಾತಿ ಆಯ್ತಾನೆ ಕಾಜುದ? ಪರೋಟ ಆಯ್ತು ರೀ. ಏನ್ ಮಾಡತ್ತಿ? ಪರೋಟ ಮಾಡತ್ತಿ? ಪರೋಟ ಮಾಡೋದು ಇದ್ರ ಜೊತೆ ಇದು ಕಾಜು ಮಸಾಲ ಜೊತೆ ಪರೋಟ. ಮತ್ತೆ ಚಪಾತಿ ಮಾಡತ್ತಿಲ್ಲ? ಅದು ಹಿಂಗ್ ಲೇಯರ್ ಮಾಡ್ಕೋತೀನಿ. ಓ, ಲೇಯರ್ ಚಪಾತಿ ಪುಲ್ಕ ಅಂತಾರಲ್ಲ ಹಂಗ. ನೋಡ್ರಿ ಹೆಂಗ್ ಮಾಡೋದು ಹಿಂಗ. ಇದು ಪದ್ಧತಿ ಬೇರೆ ಐತಿ ನೋಡ್ರಪ್ಪ. ಲೇಯರ್ ಬರ್ತೈತಲ್ಲ. ಆ ಪುಲ್ಕ ಅಂದ್ರೆ ಸೇಮ್ ಏನ? ಪುಲ್ಕೆ ಮತ್ತೆ ಇವು ಎರಡು ಒಂದೇನೆ? ಪುಲ್ಕೆ ಬೇರೆ ಅಲ್ಲ? ಪುಲ್ಕೆ ಬೇರೆ, ಇದ್ರ ಮೇಲೆ ಉಗಿಸೋದು. ಓ, ಗ್ಯಾಸ್ ಮ್ಯಾಗ ಹಿಂಗೆ ಇದು ಮಾಡೋದಲ್ಲ. ಅಂದ್ರದ್ದು ಪುಲ್ಕೆ ಅಂದ್ರೆ ಹಿಂಗೆ ಸುಡ್ತಾರೆ. ಅವು ಒಂಥರ ಗ್ಯಾಸ್ ಮ್ಯಾಗ ಸುಡ್ತಾರೆ. ಹಿಂಗೆ ಹುಲ್ಲು ಬತ್ತಾವ. ಪುಲ್ಕೆ ಬೇರೆ, ಇದು ಲೇಯರ್ಸ್ ಮಾಡತ್ತವ. ಪುಲ್ಕೆನೇ ಮಾಡ್ಲಿ ಬೇಡ. ನೀ ಯಾವ್ದು ಮಾಡಿದೆ? ಲೇಯರ್ಸ್ ಏನೋ ಮಾಡತ್ತಿಲ್ಲ. ಮಾಡಿದೆ ನೋಡು. ಮತ್ತೆ ಹಿಂಗೆ ನೋಡ್ರಿ, ನಮ್ಮ ಅಕ್ಕ ಬಂದಂದ್ರೆ ಮನ್ಯಾಗ ಡೈಲಿ ಒಂದು ಡಿಫ್ರೆಂಟ್ ಚೆನ್ನಾಗಿರ್ತದೆ. ಹೀಗೆ ಬರೋದು ಮಾಡಕ್ಕೆ. ಮಮ್ಮಿಗಂದ್ರೆ ಮಾಡಕ್ಕೆ ಬರೋದಿಲ್ಲ. ಸೊ ಹಿಂಗೆ ಮಾಡಿದ್ರೆ ಲೇಯರ್ಸ್ ಬರ್ತಾನೋ. ಮಾಡಿ ಲೇಯರ್ಸ್ ಮಾಡೋದು. ಅದ್ರಾಗ ಇದ್ರಾಗ ಎರಡು ಮಾಡ್ಬೇಕು. ಮತ್ತೆ ಎರಡು ಮಾಡಿ ಹಿಂಗೆ ಮಾಡಿದ್ರೆ ಲೇಯರ್ ಆಗ್ತದೆ. ಮತ್ತೆ ಲೇಯರ್ ಮತ್ತೆ ಕಟ್ಟ. ಲೇಯರ್ ಬರ್ಬೇಕದು. ಜಾಸ್ತಿ ಲೇಯರ್ ಬರ್ಬೇಕು. ಎಷ್ಟು ಲೇಯರ್ ಬೇಕು ಚಪಾತಿ. ಪರೋಟ ಮೈದಾ ಹಿಟ್ಟಿನ ಮಾಡ್ಬೇಕು. ಆ್ಯಕ್ಚುಲಿ ಮೈದಾ ಹಿಟ್ಟು ತಿನ್ಬಾರ್ದು ಅಂತೇಳಿ ಚಪಾತಿ ಹಿಟ್ಟಿನ ಮಾಡಾಕತ್ತೇನೆ. ಮೈದಾ ಅಂದಂಗೆ ಭಾಳ ತಿನ್ನಕ್ಕೆ ಹೋಗ್ಬಾರ್ದು. ನಮ್ಮ ಅಕ್ಕ ಫಿಶ್ ಫ್ರೈ ಮಾಡ್ತಾಳೆ. ಒಂದ್ಸಲ ಅಲ್ಲಿ ಹೋಗಿದೆ. ಅದು ಯಾವುದೋ ವೈಟ್ ಕಲರ್ ಫಿಶ್ ಇದ್ದಿಲ್ಲ. ಯಾವ ಅಕ್ಕ? ಬಾಂಗ್ಡಿ ಮಾಸ್ ಮೀನಾ. ಬಾಂಗ್ಡಿನೇ. ಅವು ಒಟ್ಟೆ ಮುಳ್ಳಿರುದಿಲ್ಲ ನೋಡು. ಮಸ್ತ್ ಇದು. ಸಣ್ಣ ಇರುತ್ತೆ ನೋಡಿ. ಇಷ್ಟೇ ಸಣ್ಣ ಚಬ್ಬಿ ಮೀನಾ ಅಂತಾರ. ಚಬ್ಬಿ ಮೀನಾ. ಅದೇನೋ ಯಾವುದೋ ಮೀನು ಐತ್ರಿ, ವೈಟ್ ಇತ್ತು ಇಷ್ಟೇ. ಏನು ಮಸ್ತ್ ಮಾಡಿದ್ರಿ. ಫ್ರೈ ಮಾಡಿದ್ಲ ಬರೋದಕ್ಕೆ ಇನ್ನೂ ಟೇಸ್ಟ್ ಬಾಯಾಗೈತಿ. ಮಸ್ತ್ ಮಾಡಿದ್ಲ ಅದು. ಡನ್. ಹಿಂಗೆ ಮಾಡೋದು ನೋಡ್ರಪ್ಪ. ಹಿಂಗೆ ಮಾಡಿ ರೌಂಡ್ ಹೊಡೆದು. मैदा पिठाला हे घालावं काय बी घातलं असं लाट माझं एकदा लाट हे वेस्ट होत नाही. मी बोलल्यास इथे बघ घे नाही तू सर हे लाट बोलतो आणि ಈಗಿನ ಸ್ಟೈಲೇ ಮಾಡೋಣ ಅಂತಾಳ್ರಿ. ಮಾಡಿದ್ರೆ ಲೇಯರ್ಸ್ ಜಾಸ್ತಿ ಬರ್ತೈತೆ ಅನ್ನತ್ತಾಳೆ. ಇದು ಹಿಂಗೆ ಮಾಡ್ಬೇಕಂತೆ. ಹಿಂಗೆ ಮಾಡಿ ಲಟ್ಟಿಸ್ಬೇಕಂತೆ. ಅಂದ್ರೆ ಲೇಯರ್ಸ್ ಬರ್ತದೆ ಅಂತ ಏನ್ ಆತಾಳ. ನಾನು ಹೇಳಿದ್ದು ತಿಳಿಯಂಗಿಲ್ಲ ಅವಳಿಗೆ. ನಿಂದು ನೋಡಿ, ಇದು ನೋಡು ಬೇಕಾದ್ರೆ ಇಬ್ರದ್ದು ನೋಡು. ನೋಡ್ರಿ ಎರಡು ಚಂದ ಮಾಡಿಲ್ಲ. ಇನ್ನು ದಪ್ಪ ವೇಟ್ ಅ ಮಿನಿಟ್ ಬರಂಗಿಲ್ಲ. ಅದು ಬರ್ಲಿಲ್ಲ ಅಂದ್ರೆ ನೋಡು. ನೀನು ಬೇಕಿದ್ದು ಟ್ರೈ ಮಾಡ್ಕೊಂಡ್ರಿ. ಅದು ಲೇಯರ್ಸ್ ಭಾಳಷ್ಟು ಬರ್ಬೇಕಂದ್ರೆ ರವಾ ಮಿಕ್ಸ್ ಮಾಡ್ಬೇಕಾಗಿತ್ತು ಅದಕ್ಕೆ. ಇಲ್ಲ ಓಕೆ ನೋಡ್ರಿ ಹೆಂಗ್ ಬರ್ತೈತೆ. ನಿಂದ್ರಿ ತೋರಿಸಿ. ನಂದು ತೋರಿಸ್ತೀನಿ ನೋಡ್ರಿ ಹಿಂಗೆ ಲೇಯರ್ಸ್ ಬರ್ತೈತೆ. ಲೇಯರ್ಸ್ ಬರ್ತದೆ. ಬಿಸಿ ಸುಡಾಕತ್ತೈತಿ ಈಕಿ ವಯಸ್ಸು ನೋಡಮ್ರೆ. ಈಕಿಂದ ಎಣ್ಣೆ ಹೆಂಗ್ ಲೇಯರ್ ಬರ್ತದೆ ಚಾಲೆಂಜ್ ಮಾಡದಲ್ರಿ ಅವ್ರು. ಮಮ್ಮಿಗೆ ಚಾಲೆಂಜ್ ಮಾಡತಾಳ ಆಕಿ. ಕಲ್ಸಿದಕ್ಕಿಗೆ ನೋಡ್ರಿ ಈಕಿಂದ ಲೇಯರ್ಸ್ ಹೆಂಗ್ ಬರ್ತದೆ ನೋಡ್ರಿ. ಮಸ್ತ್ ಲೇಯರ್ಸ್ ಬಂದಿದೆ ಚಪಾತಿ. ನೋಡ್ರಿ 1 2 3 4 ಲೇಯರ್ಸ್ ಬಂದಾವ್. 4-5 ಲೇಯರ್ ಅದಾವ ನೋಡ್ರಿ. ಮಸ್ತ್ ಈ ರೀತಿ ಮಾಡ್ಬೇಕ್ರಿ. ಲೇಯರ್ಸ್ ಬರ್ಬೇಕಂದ್ರೆ ಚಪಾತಿ. ಈಕಿನ ನೋಡ್ರಿ ಮಾಡ ನೋಡಮ್. ಈಗಿಂದ ಹೆಂಗ್ ಬರ್ತೈತಿ ರುಮಾಲ್ ರೊಟ್ಟಿ. ಕಡಾವನ್ಗೆ ಡಬ್ಬ ಹಾಕಿ ಅದಕ್ಕೆ ಹಾಕಿ ಮಾಡ್ಬೇಕು. ಮಾಡಕ್ ಬರ್ತೈತಿ ನಿನಗೆ? ಅದಕ್ಕೆ ಹಾಲು ಹಾಕಿ ಹಿಟ್ಟಿನಾಗ ಹಾಲು ಹಾಕಿ ಕಲಿಸ್ಬೇಕು ಅವೆಲ್ಲ. ಲೇಯರ್ಸ್ ಬತ್ ನೋಡ್ರಿ. ವಯಸ್ಸದ ಲೇಯರ್ಸ್ ನೋಡ್ರಿ ಹೆಂಗ್ ಬತ್ತ. ಲೇಯರ್ಸ್ ಮಸ್ತ್ ಲೇಯರ್ ಐತ್ರಿ. ನಿಮ್ಗೆ ಕಾಣೋದಿಲ್ರಿ. ಈ ಕಡೆ ಮುಂದೊಂದು ಲೇಯರ್ ಐತಿ, ಇನ್ನೊಂದು ಲೇಯರ್ ಐತಿ. ಆ ಲೇಯರ್ ಕಾಣೋದಿಲ್ಲ. ನೋಡು ಇನ್ನೂ ಆಗಿಲ್ಲ, ಕಂಪ್ಲೀಟ್ ಆಗಿಲ್ಲ. ನೋಡು ಮತ್ತೆ ಫಸ್ಟ್ ಟೈಮ್ ಮಾಡೋಣ. ಸುಮ್ ತಿಲಾಕ್ ಬಂದಿದ್ರಿ ಐಡಿಯಾ ಕೊಟ್ಟಾಕಿ. ಹಿಂಗೆ ಹಿಂಗೆ ರೌಂಡ್ ಮಾಡಿ ಲಟ್ಟಿಸ್ಬಾರ್ದ್ರಿ. ಹಿಂಗೆ ಸುಮ್ಮ ರೌಂಡ್ ಮಾಡಿ ಲಟ್ಟಲ್ರಿ. ಹಿಂಗೆ ಹಿಂಗೆ ರೌಂಡ್ ಮಾಡಿ ಲಟ್ಟಿಸಕ್ ಹೋಗ್ಬಾರ್ದು. ಹಿಂಗೆ ಮಾಡಿದ್ರೆ ಹಿಂಗೆ ಆಗತ್ತೆ ನೋಡ್ರಿ. ಲೇಯರ್ಸ್ ಬರುದಿಲ್ಲ. ತೋರಸ್ ಲೇಯರ್ಸ್ ಬಂದಿಲ್ಲ. ಲೇಯರ್ಸ್ ಬರೋದಿಲ್ಲ. ಅದಕ್ಕೆ ಈಕೆ ಏನು ಫಸ್ಟ್ ಮಾಡಿಲ್ಲ ನಮ್ಮ ಅಕ್ಕ ತೋರಿಸಿದಿಲ್ಲ. ಹಂಗೆ ಮಾಡ್ರಿ ಲೇಯರ್ಸ್ ಬರ್ತಾವ ನೋಡ್ರಿ. ಹಿಂಗೆ ಮಾಡ್ಬೇಕು. ಹಿಂಗೆ ಮಾಡಿ ಮತ್ತೆ ಫೋಲ್ಡ್ ಮಾಡ್ಬೇಕು. ಒಂದು 2 ಸಲ ಮಾಡ್ಬೇಕ್ರಿ. 2-3 ಸಲ ಮಾಡ್ಬೇಕು ಹಂಗೆ. ಹಿಂಗೆ ಮಾಡಿ ಮತ್ತೆ ಇನ್ನೊಮ್ಮೆ ಮಾಡ್ಬೇಕ್ರಿ. ಮತ್ತೆ ಇನ್ನೊಮ್ಮೆ ಹಿಂಗೆ.
ಹಿಂಗ್ ಮಾಡಿ ಮತ್ತೆ ಫೋಲ್ಡ್ ಮಾಡ್ಬೇಕು. ಹಿಂಗ್ ಮಾಡಿದ್ರೆ ಲೇಯರ್ಸ್ ಬರುತ್ತೆ. ಯೂಟ್ಯೂಬ್ भी बघत नाही ಅಜ್ಜಿ, करतीತೀನಿ ವಿತೌಟ್ ಯೂಟ್ಯೂಬ್. ನೋಡ್ರಿ ನಮ್ಮ ಅಕ್ಕ ಯೂಟ್ಯೂಬ್ ಏನು ನೋಡೋದಿಲ್ಲ ಅಂದ್ರೂ ಮಾಡ್ತಾಳ ಅಂತ. ಚಪಾತಿ ಉಳ್ಳಾಗತ್ತೆ. ಚಪಾತಿನೇ ಮಾಡ ಮಸ್ತ್ ನೋಡ್ರಪ್ಪ. ಇವ್ ಹಿಂಗೆ ತೋರ್ಸೋದು ಕೂತ್ರ ಮುಗಿತ ಮುಗಿಲಿ, ಊಟ ಮಾಡೋಣತ್ತ, ಟೇಸ್ಟ್ ಮಾಡಿ ನೋಡೋಣತ್ತ ಹೆಂಗೆ ಟೇಸ್ಟ್ ಆಗೈತಿ ಅಂತೇಳಿ. ಇಲ್ಲಿ ನೋಡ್ರಿ ಲೇಯರ್ ಸೆಟ್ ಬಿಟ್ಟು ಇದಕ್ಕೆ ಆಲ್ರೆಡಿ. ನೋಡ್ರಿ ಕೈತಿ ಹಾ 2 3 4 ಲೇಯರ್ಸ್ ಬಂದು ನೋಡ್ರಿ. ನೋಡ್ರಪ್ಪ ಊಟ ರೆಡಿ ಆಗೈತಿ. ಟೇಸ್ಟ್ ನೋಡೋ ಮತ್ತೆ ಹೆಂಗಾಗೈತಿ. ಸ್ವಲ್ಪ ಲಿಂಬೆಹಣ್ಣು ಇಟ್ಕೊಳ್ಳೋಣ. ಗೊತ್ತಿಲ್ಲ ನನಗೆ ನಿಮ್ಮ ಬಾಯಿಗೆ ನೀರು ಬರತೈತೆ ಅಂತೇಳಿ. ಬರ್ರಿ ನೀವು ಮಾಡ್ಬರ್ರಿ ಊಟ. ಚಲೋ ಆಗೈತ್ರಿ. ನಮ್ಮ ಪಪ್ಪಗ ಹತ್ರ ಇಷ್ಟ ಆತ, ಮಸ್ತ್ ಆಗೈತೆ ಅಂತ. ನೋಡು ಪಪ್ಪ ಹತ್ರ ಪಾಸ್ ಮಾಡಿದ್ರೆ ಸ್ವಲ್ಪ ನೋಡೋಣ ಟೇಸ್ಟ್ ಮಾಡಿ ಹೆಂಗಾಗೈತೆ ಅಂತೇಳಿ. ಖರೆ ಹೊರಗೆ ಮಸ್ತ್ ಆಗೈತೆ. ಖರೆ ಹೊರಗೆ ಚಲೋ ಆಗೈತೆ, ಮಸ್ತ್ ಆಗೈತೆ. ಭಾರಿ ಮಾಡೋಣ ನೋಡ್ರಿ. ಚಪಾತಿ ನೋಡ್ರಿ ಹೆಂಗ್ ಮಾಡಾಳಕ್ಕ, ಫುಲ್ ಲೇಯರ್ ಹೆಂಗ್ ಬರ್ತೈತಿ. ನಾ ಚಪಾತಿ ಅಂತೀನಿ, ಪರಾಟೆ ಅಂತಾರೆ. ಅದು ಮಸ್ತ್ ಆಗೈತಿ ರೀ. ಕರಿಗೂ ಚಲೋ ಆಗೈತಿ. ಸೇಮ್ ರೀ ದಾಬಳ ಹೆಂಗಿರ್ತೈತಲ್ಲ ಟೇಸ್ಟ್ ಸೇಮ್ ಹಂಗ ಟೇಸ್ಟ್ ಐತಿ. ಮಸ್ತ್ ಐತಿ. ಲಿಂಬೆ ಸ್ವಲ್ಪ ತಂದ್ಕೊಂಡ ಒಳಗಡೆ ತಿಂದ್ರೆ ಅಲ್ಟಿಮೇಟ್ ಟೇಸ್ಟ್ ಬರ್ತೈತಿ. ಮಸ್ತ್ ಮೇಡ. ಸೊ ನಾವು ಊಟ ಮಾಡಿ ಸಿಗ್ತೀವಿ.